Hello aspirants, welcome back to India for IAS Current Affairs series. This is Manjunath Mudul. Topic of this video is bondholders and shareholders. So this topic is very important from prelims perspective because in the recent 2025 prelims, UPSC asked a question on bondholders and shareholders. This topic it falls under GS3 paper of in UPSC, GS3 paper of UPSC. Within GS3 paper, the subject is Indian economy. Topic is capital market. ರೀಸೆಂಟಾಗಿ ಶೇರ್ ಹೋಲ್ಡರ್ ನ್ಯೂಸಲ್ಲಿ ಇರುತ್ತೆ. ಏನಕ್ಕಂತಂದರೆ ಶೇರ್ ಹೋಲ್ಡರ್ಸ್ ಆಫ್ ಒನ್ ಮೊಬಿಕ್ವಿಕ್ ಸಿಸ್ಟಮ್ಸ್ ಅದು ಲಾಕ್ ಇನ್ ಪೀರಿಯಡ್ ಅಂತ ಏನಿರುತ್ತೆ, ಆ ಲಾಕ್ ಇನ್ ಪೀರಿಯಡ್ ಎಂಡ್ ಆಗಿರೋದ್ರಿಂದ ಶೇರ್ ಹೋಲ್ಡರ್ಸ್ ಏನು ಮಾಡ್ತಾರೆ, ಶೇರ್ನ ಮಾರ್ಕೆಟಲ್ಲಿ ಸೆಲ್ ಮಾಡ್ತಾರೆ. ಸೊ ಇದರಿಂದ ಏನಾಗುತ್ತೆ, ಆ ಸ್ಟಾಕ್ ಮಾರ್ಕೆಟದ ಕಂಪ್ನಿಯ ಶೇರ್ ಏನಾಗುತ್ತೆ 8% ಡೌನ್ ಆಗಿರುತ್ತೆ. ಅದಕ್ಕೋಸ್ಕರ ಈ ಶೇರ್ ಹೋಲ್ಡರ್ ಕಾನ್ಸೆಪ್ಟ್ ನ್ಯೂಸಲ್ಲಿರುತ್ತೆ. So now we will study in detail about the concept of shareholder and bondholder. Now we will look into the concept of shareholders. Shareholders ಅಂದ್ರೆ ಏನು, ಸೊ ಅವ್ರದ್ದು ಟೈಪ್ಸ್ ಯಾವ ರೀತಿ ಇದೆ, ಶೇರ್ ಹೋಲ್ಡರ್ ಟೈಪ್ಸ್ ಏನಿದೆ, ರೈಟ್ಸ್ ಏನಿದೆ ಅದನ್ನು ಇವಾಗ ನೋಡ್ತಾ ಹೋಗೋಣ. ಸೊ ಶೇರ್ ಹೋಲ್ಡರ್ ಡೆಫಿನಿಷನ್ ಏನಪ್ಪ ಅಂತಂದರೆ, ಇಂಡಿವಿಜುವಲ್ಸ್ ಇರ್ಬೋದು ಅಥವಾ ಇನ್ಸ್ಟಿಟ್ಯೂಷನ್ಸ್ ಇರಬಹುದು. ಇನ್ಸ್ಟಿಟ್ಯೂಷನ್ಸ್ ಅಂದರೆ ಎನಿ ಕಂಪ್ನಿ, NGO ಆರ್ ಎನಿ ಗೌರ್ಮೆಂಟ್ ಎಂಟಿಟಿ ಆರ್ ಪ್ರೈವೇಟ್ ಎಂಟಿಟಿ. ಇಂಡಿವಿಜುವಲ್ಸ್ ಅಂದರೆ ವ್ಯಕ್ತಿಗಳು. ಸೊ ಯಾರೇ ಇರ್ಬೋದು, ಅವರು ಅಟ್ಲೀಸ್ಟ್ ಒನ್ ಶೇರ್ ಆಫ್ ಎನಿ ಕಂಪ್ನಿ. ಫಾರ್ ಎಕ್ಸಾಂಪಲ್ ದೀಸ್ ಇಂಡಿವಿಜುವಲ್ಸ್ ಆ್ಯಂಡ್ ಇನ್ಸ್ಟಿಟ್ಯೂಷನ್ಸ್ ಅವ್ರು ಏನು ಮಾಡ್ತಾರೆ, ರಿಲಯನ್ಸ್ ಕಂಪ್ನಿಯ ಒಂದು ಶೇರ್ನ ಹೊಂದಿರ್ತಾರೆ ಅಂತ ಇಟ್ಕೊಳ್ಳಿ. ಸೊ ಅವ್ರೇನಾಗ್ತಾರೆ, ಶೇರ್ ಹೋಲ್ಡರ್ ಆಗ್ತಾರೆ. ಅಟ್ಲೀಸ್ಟ್ ಒನ್ ಶೇರ್ ಇರಬೇಕು, ಒನ್ ಇಕ್ವಿಟಿ ಶೇರ್ ಆ ಕಂಪ್ನಿದು ಅವರು ಪರ್ಚೇಸ್ ಮಾಡಿದರೆ ದೇ ವಿಲ್ ಬಿಕಮ್ ದಿ ಪಾರ್ಟ್ ಆಫ್ ದಿ ಓನರ್ಸ್ ಆಫ್ ದ ಕಂಪ್ನಿ. ಸೊ ದೇ ಆರ್ ಕಾಲ್ಡ್ ಮೈನಾರಿಟಿ ಓನರ್ಸ್. So they will be they should have at least one share of that company. So they are called as shareholders. ಸೊ ಇನ್ನು ಟೈಪ್ಸ್ ಏನಿದೆ, ಶೇರ್ ಹೋಲ್ಡರ್ಸಲ್ಲಿ ಯಾವ ರೀತಿ ಟೈಪ್ ಇದೆ ಅಂತಂದರೆ, ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಂತ ಇರ್ತಾರೆ, ಕಾಮನ್ ಶೇರ್ ಹೋಲ್ಡರ್ಸ್. ದೇ ಹ್ಯಾವ್ ವೋಟಿಂಗ್ ರೈಟ್ಸ್ ಆ್ಯಂಡ್ ದೇ ರಿಸೀವ್ ಡಿವಿಡೆಂಡ್ಸ್. ಸೊ ಇಕ್ವಿಟಿ ಶೇರ್ ಹೋಲ್ಡರ್ಸ್ ದೇ ಹ್ಯಾವ್ ಅ ವೋಟಿಂಗ್ ರೈಟ್ಸ್ ಆ್ಯಂಡ್ ದೇ ರಿಸೀವ್ dividends. Then we have preference shareholders. Preference shareholders ಅಂದರೆ they have a priority in receiving dividends, but they usually don't have any voting rights. So preference shareholdersಗೆ voting rights ಇರಲ್ಲ, ಬಟ್ ಡಿವಿಡೆಂಡ್ ರಿಸೀವ್ ಮಾಡೋದ್ರಲ್ಲಿ ಅವ್ರದ್ದು ಪ್ರಯಾರಿಟಿ ಇರುತ್ತೆ. ಇಕ್ವಿಟಿ ಶೇರ್ ಹೋಲ್ಡರ್ಸ್ ದೇ ಹ್ಯಾವ್ ವೋಟಿಂಗ್ ರೈಟ್ಸ್ ಬಟ್ ದೇ ರಿಸೀವ್ ಡಿವಿಡೆಂಡ್ಸ್, ಬಟ್ ದೇ ಡೋಂಟ್ ಹ್ಯಾವ್ ಎನಿ ಪ್ರಯಾರಿಟಿ ಇನ್ ರಿಸೀವಿಂಗ್ ಡಿವಿಡೆಂಡ್ಸ್. ದೇ ರಿಸೀವ್ ಡಿವಿಡೆಂಡ್ಸ್ ಬಟ್ ಪ್ರಯಾರಿಟಿ ಇರಲ್ಲ. ಸೊ ಡಿವಿಡೆಂಡ್ ಅಂತ ಏನು, ಇವಾಗ ರಿಲಯನ್ಸ್ ಕಂಪ್ನಿ ಪ್ರಾಫಿಟ್ ಮಾಡಿರುತ್ತೆ, ಪಾರ್ಟ್ ಆಫ್ ಪ್ರಾಫಿಟ್ನ ಶೇರ್ ಹೋಲ್ಡರ್ಸ್ಗೆ ಡಿವಿಡೆಂಡ್ ಆಗಿ ಕೊಡಬೇಕು, ಇಷ್ಟು ಅಮೌಂಟ್ನ ಡಿವಿಡೆಂಡ್ ಆಗಿ ಕೊಡಬೇಕು ಅಂತ ಡಿಸೈಡ್ ಮಾಡುತ್ತೆ. ಅದನ್ನು ನಾವೇನಂತ ಕರಿತೀವಿ, ಡಿವಿಡೆಂಡ್ ಅಂತ ಕರಿತೀವಿ. ದೆನ್ ಕಮಿಂಗ್ ಟು ದ ರೈಟ್ಸ್ ಆಫ್ ಶೇರ್ ಹೋಲ್ಡರ್ಸ್. ಶೇರ್ ಹೋಲ್ಡರ್ ರೈಟ್ಸ್ ಏನಿರುತ್ತೆ, ದೇ ಹ್ಯಾವ್ ವೋಟಿಂಗ್ ರೈಟ್ಸ್ ಆ್ಯಂಡ್ ದೇ ಹ್ಯಾವ್ ರೈಟ್ ಟು ಡಿವಿಡೆಂಡ್. ಸೊ ಇವು ಡಿವಿಡೆಂಡ್ ಡಿಕ್ಲೇರ್ ಮಾಡ್ತಾರೆ ಅಂದರೆ, ಸೊ ಅದಕ್ಕೆ ಅವ್ರಿಗೆ ರೈಟ್ ಇರುತ್ತೆ, ದೇ ಹ್ಯಾವ್ ರೈಟ್ ಟು ಡಿವಿಡೆಂಡ್ ಆ್ಯಂಡ್ ಆಲ್ಸೋ ದೇ ಹ್ಯಾವ್ ವೋಟಿಂಗ್ ರೈಟ್ಸ್. ದೀಸ್ ಆರ್ ದ ರೈಟ್ಸ್ ಆಫ್ ದ ಶೇರ್ ಹೋಲ್ಡರ್ಸ್. ಸೊ ಇನ್ ಅಡಿಷನ್ ಟು these shareholders they have a right to share in residual assets ಆಫ್ಟರ್ ಡೆಟ್ ಸೆಟಲ್ಮೆಂಟ್ಸ್. ಅಂತಂದರೆ ಇವಾಗ ಕಂಪ್ನಿ ಲಿಕ್ವಿಡೇಷನ್ ಆಗುತ್ತೆ, ಕಂಪ್ನಿ ಮುಚ್ಕೊಂಡು ಹೋಗ್ತಿರುತ್ತೆ ಅಂದಾಗ ಆ ಕಂಪ್ನಿ ಏನು ಮಾಡುತ್ತೆ, ಎಲ್ಲ ಸಾಲವನ್ನು ತೀರಿಸಿದ ಮೇಲೆ, ಸಾಲವನ್ನು ತೀರಿಸಿದ ಮೇಲೆ ಉಳಿದಿರ್ತಕ್ಕಂತಹ ರೆಸಿಡ್ಯೂಯಲ್ ಅಸೆಟ್ಸ್ ಏನಿರುತ್ತೆ, ಆ ಉಳಿದಿರ್ತಕ್ಕಂಥ ರೆಸಿಡ್ಯೂಯಲ್ ಅಸೆಟ್ಸಲ್ಲಿ ಅವ್ರಿಗೆ ಶೇರ್ ಇರುತ್ತೆ. ದೇ ಹ್ಯಾವ್ ಅ ರೈಟ್ ಟು ಶೇರ್ ಇನ್ ರೆಸಿಡ್ಯೂಯಲ್ ಅಸೆಟ್ಸ್. ದೆನ್ ದೇ ಹ್ಯಾವ್ ಅ ರೈಟ್ ಟು ಇನ್ಸ್ಪೆಕ್ಟ್ ಕಂಪ್ನಿ ಬುಕ್ಸ್. ಅಂದರೆ ಇವಾಗ ಕಂಪ್ನಿದು ಪ್ರಾಫಿಟ್ ಆ್ಯಂಡ್ ಲಾಸ್ ಬುಕ್ಕು, ಇದೇನು ಅಕೌಂಟೆನ್ಸಿ ಕನ್ಸೆಪ್ಟ್ಸ್ ಇರುತ್ತೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಬುಕ್ಕು, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಏನಿರುತ್ತೆ ಅದನ್ನು ಅವ್ರಿಗೆ ಇನ್ಸ್ಪೆಕ್ಟ್ ಮಾಡುವಂಥ ರೈಟ್ಸ್ ಕೂಡ ಇರುತ್ತೆ. ದೆನ್ ದೇ ಹ್ಯಾವ್ ಅ ರೈಟ್ ಟು ಸ್ಯೂ ಫಾರ್ ರಾಂಗ್ಫುಲ್ ಆ್ಯಕ್ಟ್ಸ್ ಬೈ ಮ್ಯಾನೇಜ್ಮೆಂಟ್. ಇವಾಗ ಕಂಪ್ನಿ ಮ್ಯಾನೇಜ್ಮೆಂಟ್ ಏನಿರುತ್ತೆ ಅದು ಏನಾದರೂ ತಪ್ಪು ಡಿಸಿಷನ್ನ ತೊಗೊಂಡಿದ್ರೆ, ಏನಾದರೂ ತಪ್ಪು ಮಾಡಿದರೆ, ಆ ಥರದ ಡಿಸಿಷನ್ ರಾಂಗ್ಫುಲ್ ಆ್ಯಕ್ಟ್ಸ್ ಅದು ಕಂಡಕ್ಟ್ ಮಾಡಿದರೆ, ಆ ಥರ ರಾಂಗ್ಫುಲ್ ಆ್ಯಕ್ಟ್ಗೆ ಅದನ್ನು ಕೋರ್ಟಿಗೆ ಎಳೆಯುವಂತಹ ಅಧಿಕಾರ ಶೇರ್ ಹೋಲ್ಡರ್ಸ್ ಇರುತ್ತೆ. ದೆನ್ ಕಮಿಂಗ್ ಟು ದ ರಿಟರ್ನ್ಸ್ ಅಂತಂದರೆ, ಸೊ ಶೇರ್ ಹೋಲ್ಡರ್ಸಿಗೆ ಏನೆಲ್ಲ ರಿಟರ್ನ್ ಬರುತ್ತೆ ಅಂದರೆ, ದೇ ಗೆಟ್ ಡಿವಿಡೆಂಡ್ಸ್. ಕಂಪ್ನಿ ಡಿವಿಡೆಂಡ್ ಡಿಕ್ಲೇರ್ ಮಾಡಿದ್ರೆ ದೇ ವಿಲ್ ಗೆಟ್ ಡಿವಿಡೆಂಡ್ಸ್. ದೆನ್ ದೇರ್ ಕ್ಯಾಪಿಟಲ್ ಈಸ್ ಗೋಯಿಂಗ್ ಟು ಅಪ್ರಿಷಿಯೇಟ್ ಥ್ರೂ ರೈಸ್ ಇನ್ ಶೇರ್ ಪ್ರೈಸ್. ಫಾರ್ ಎಕ್ಸಾಂಪಲ್ ಕ್ಯಾಪಿಟಲ್ ಅಪ್ರಿಷಿಯೇಷನ್ ಅಂತ ಕರಿತೀವಿ ಇದನ್ನು. ಇದಕ್ಕೆ ಎಕ್ಸಾಂಪಲ್ ಕೊಡೋದಾದರೆ ಯಾವ ರೀತಿ ಅಂತಂದರೆ, ಇವಾಗ ನೀವು ಟಾಟಾ ಮೋಟರ್ಸ್ ಕಂಪ್ನಿ ಶೇರ್ ಪರ್ಚೇಸ್ ಮಾಡಿರ್ತೀರಾ ಅಂತ ಇಟ್ಕೊಳ್ಳಿ. ಸೊ ಅದ್ರ ಬೆಲೆ ಇವತ್ತಿಗೆ 720 ರೂಪಾಯಿ ಇದೆ ಅಂತ ಅಂದರೆ, ಒಂದು ವರ್ಷ ಆದಮೇಲೆ ಅದು ಶೇರ್ ಪ್ರೈಸ್ ಇನ್ಕ್ರೀಸ್ ಆಗಿ ಟಾಟಾ ಮೋಟರ್ಸ್
ಶೇರ್ ಬೆಲೆ ಎಷ್ಟಾಗಿರುತ್ತೆ ಅಂತಂದರೆ 920 ಆಗಿದೆ ಅಂತ ಇಟ್ಕೊಳ್ಳಿ. ಸೊ ಇವಾಗ ನೀವು ಆ ಕಂಪ್ನಿಯ 10 ಶೇರ್ ತೊಗೊಂಡಿರ್ತೀರ. 10 ಶೇರ್ ಅಂತಂದರೆ 7200 ಆಯಿತು, 720 ಬೆಲೆಗೆ ತೊಗೊಂಡಾಗ. ಬಟ್ 1 ವರ್ಷ ಆದಮೇಲೆ ಅದು 920 ಆಗಿರುತ್ತೆ ಶೇರ್ ಬೆಲೆ. ಸೊ ನಿಮ್ಮದು ಕ್ಯಾಪಿಟಲ್ ಅಪ್ರಿಷಿಯೇಷನ್ ಎಷ್ಟಾಗಿರುತ್ತೆ ಅಂದರೆ 9200. 10 ಶೇರ್ ಬೆಲೆ 9200 ಆಗಿರುತ್ತೆ. ಸೊ ನಿಮ್ಮ ಟೋಟಲ್ ಪ್ರಾಫಿಟ್ ಎಷ್ಟಿರುತ್ತೆ ಅಂದರೆ 2000 ಪ್ರಾಫಿಟ್ ಇರುತ್ತೆ. ಸೊ ಇದನ್ನು ನಾವೇನಂತ ಕರಿತೀವಿ, ಕ್ಯಾಪಿಟಲ್ ಅಪ್ರಿಷಿಯೇಷನ್ ಅಂತ ಕರಿತೀವಿ. ಸೊ ಈ ರೀತಿ ಕ್ಯಾಪಿಟಲ್ ಅಪ್ರಿಷಿಯೇಷನ್ ಮುಖಾಂತರ ಕೂಡ ಅವ್ರಿಗೆ ರಿಟರ್ನ್ಸ್ ಬರುತ್ತೆ. ದೆನ್ ಕಮಿಂಗ್ ಟು ದ ರಿಸ್ಕ್ ಎಕ್ಸ್ಪೋಜರ್. ಸೊ ಯಾವ ರೀತಿ ರಿಸ್ಕ್ ಇರುತ್ತೆ ಶೇರ್ ಹೋಲ್ಡರ್ಸ್ಗೆ ಅಂತಂದರೆ, ದೇ ಹ್ಯಾವ್ ಅ ಹೈ ರಿಸ್ಕ್, ವ್ಯಾಲ್ಯೂ ಡಿಪೆಂಡ್ಸ್ ಆನ್ ಕಂಪ್ನೀಸ್ ಪರ್ಫಾರ್ಮೆನ್ಸ್. ಇವಾಗ ಶೇರು ಬೆಲೆ 720 ಇದ್ದಿದ್ದು ಇದು 600ಕ್ಕೂ ಹೋಗ್ಬೋದು. ಕಂಪ್ನಿ ಪರ್ಫಾರ್ಮೆನ್ಸ್ ಚೆನ್ನಾಗಾಗಿಲ್ಲ, ಸೇಲ್ಸ್ ಚೆನ್ನಾಗಾಗಿಲ್ಲ ಅಂತಂದರೆ. ಸೊ ಅವಾಗ ಏನಾಗುತ್ತೆ, ನಿಮಗೆ ಪರ್ ಶೇರ್ ಎಷ್ಟಾಗುತ್ತೆ, 120 ಲಾಸ್ ಆಗುತ್ತೆ. ಸೊ ಟೋಟಲ್ ಇನ್ 1 year ಯು ಆರ್ ಗೋಯಿಂಗ್ ಟು ಲೂಸ್ 1200. ಸೊ ದಿಸ್ ಈಸ್ ದಿ ರಿಸ್ಕ್ ಎಕ್ಸ್ಪೋಜರ್ ಆಫ್ ದಿ ಶೇರ್ ಹೋಲ್ಡರ್ಸ್. ದೆನ್ ದೇ ಹ್ಯಾವ್ ಅ ರೆಸಿಡ್ಯೂಯಲ್ ಕ್ಲೇಮೆಂಟ್ಸ್ ಇನ್ ಕೇಸ್ ಆಫ್ ಲಿಕ್ವಿಡಿಟಿ. ಅಂದರೆ ಕಂಪ್ನಿ ಮುಚ್ಚೋದಾಗ ದೇ ಆರ್ ನಾಟ್ ಅವ್ರದ್ದು ಏನಿರುತ್ತೆ ಶೇರ್ಸು ಅದನ್ನು ಮೊದಲು ಕೊಡಲ್ಲ. ಸಾಲ ತೀರಿಸಿದಾದ್ಮೇಲೆ ದೇ ವಿಲ್ ಬಿಕಮ್ ರೆಸಿಡ್ಯೂಯಲ್ ಕ್ಲೇಮೆಂಟ್ಸ್. ಅಂದರೆ ಎಲ್ಲ ಸಾಲನ ಸೆಟಲ್ ಮಾಡಿದ್ಮೇಲೆ ಉಳಿದಿರೋ ಅಸೆಟ್ಸಲ್ಲಿ ಅವ್ರಿಗೆ ಒಂದು ಪಾರ್ಟನ್ನು ಕೊಡಲಾಗುತ್ತೆ ಹೊರತು ಅವ್ರದ್ದು ಮೊದಲು ಏನಿರುತ್ತೆ ಇನ್ವೆಸ್ಟ್ಮೆಂಟು ಅದನ್ನು ಕೊಡಲಿಕ್ಕಾಗಲ್ಲ. ಸೊ ದಟ್ ಈಸ್ ದಿ ಮೀನಿಂಗ್ ಆಫ್ ರೆಸಿಡ್ಯೂಯಲ್ ಕ್ಲೇಮೆಂಟ್ಸ್. ದೆನ್ ಕಮಿಂಗ್ ಟು ದೇರ್ ರೋಲ್ ಇನ್ ಗವರ್ನೆನ್ಸ್. ಸೊ ದೇ ಹ್ಯಾವ್ ಅ ಸಿಗ್ನಿಫಿಕೆಂಟ್ ಇನ್ಫ್ಲೂಯೆನ್ಸ್ ಇನ್ ಗವರ್ನೆನ್ಸ್ ಆಫ್ ದ ಕಂಪ್ನಿ ವಯಾ ವೋಟಿಂಗ್. ಅವ್ರೇನು ಮಾಡ್ತಾರೆ, ಟೈಮ್ ಟು ಟೈಮ್ ವೋಟ್ ಮಾಡ್ತಿರ್ತಾರೆ. ಥ್ರೂ ದಿಸ್ ವೋಟಿಂಗ್ ರೈಟ್ಸ್ ದೇ ಹ್ಯಾವ್ ಅ ಪವರ್ ಟು ಅಪಾಯಿಂಟ್ ಆ್ಯಂಡ್ ರಿಮೂವ್ ಡೈರೆಕ್ಟರ್ಸ್. ಸೊ ಡೈರೆಕ್ಟರ್ಸ್ ಅಂತ ಏನಿರ್ತಾರೆ, ಬೋರ್ಡ್ ಆಫ್ ಡೈರೆಕ್ಟರ್ಸಲ್ಲಿ ಡೈರೆಕ್ಟರ್ಸ್ನ ಅಪಾಯಿಂಟ್ ಮಾಡ್ತಾರಲ್ಲ, ಸೊ ಆ ಡೈರೆಕ್ಟರ್ಸ್ನ ಅಪಾಯಿಂಟು ಮತ್ತು ರಿಮೂವ್ ಮಾಡ್ತಕ್ಕಂತಹ ಅಧಿಕಾರ ಯಾರಿಗಿರುತ್ತೆ ಅಂತಂದರೆ ಶೇರ್ ಹೋಲ್ಡರ್ಸಿಗಿರುತ್ತೆ. ನಾವು ವಿ ವಿಲ್ ಲುಕ್ ಇನ್ ಟು ದಿ ಬಾಂಡ್ ಹೋಲ್ಡರ್ಸ್. ಸೊ ಇಲ್ಲಿವರೆಗೂ ಶೇರ್ ಹೋಲ್ಡರ್ಸ್ ಅಂದರೆ ಏನು ಅಂತ ಸ್ಟಡಿ ಮಾಡಿದ್ವಿ. ಇವಾಗ ಬಾಂಡ್ ಹೋಲ್ಡರ್ಸ್ ಅಂದರೆ ಏನು ಅಂತ ನೋಡೋಣ. ಬಾಂಡ್ ಹೋಲ್ಡರ್ಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ಡೆಟ್ ಹೋಲ್ಡರ್ಸ್. ಸೊ ಇನ್ನು ಡೆಫಿನಿಷನ್ ನೋಡೋದಾದರೆ ಬಾಂಡ್ ಹೋಲ್ಡರ್ಸ್ ಅದು, ಸೊ ದೇ ಆರ್ ಕ್ರೆಡಿಟರ್ಸ್. ಸೊ ಬಾಂಡ್ ಹೋಲ್ಡರ್ಸ್ನ ನಾವು ಓನರ್ಸ್ ಅಂತ ಕರೆಯಲ್ಲ, ಶೇರ್ ಹೋಲ್ಡರ್ಸ್ನ ಓನರ್ಸ್ ಅಂತ ಕರಿತೀವಿ. ಬಾಂಡ್ ಹೋಲ್ಡರ್ಸ್ನ ಏನಂತ ಕರಿತೀವಿ, ಕ್ರೆಡಿಟರ್ಸ್ ಅಂತ ಕರಿತೀವಿ. ಯಾಕಂದರೆ ಬಾಂಡ್ ಹೋಲ್ಡರ್ಸು ದೇ ಲೆಂಡ್ ಮನಿ ಟು ದ ಕಂಪ್ನಿ ಥ್ರೂ ಬಾಂಡ್. ಕಂಪ್ನಿಗೆ ಏನು ಮಾಡ್ತಾರೆ, ಸಾಲ ಕೊಡ್ತಾರೆ. ಎದ್ರ ಮುಖಾಂತರ, ಬಾಂಡ್ ಮುಖಾಂತರ. ಸೊ ದೇ ವಿಲ್ ಗೆಟ್ ಇಂಟ್ರೆಸ್ಟ್. ಸೊ ಈ ಬಾಂಡಿಗೆ ಏನಾಗುತ್ತೆ, ಫಾರ್ ದಿಸ್ ಬಾಂಡ್ ಸೊ ದೇ ಆರ್ ಗೋಯಿಂಗ್ ಟು ಲೆಂಡ್ ಮನಿ ಆರ್ ಕಂಪ್ನಿಗೆ ಏನು ಮಾಡ್ತಾರೆ, ಸಾಲ ಕೊಡ್ತಾರೆ. ಸೊ ಆ ಸಾಲನ ಬಾಂಡ್ ಮುಖಾಂತರ ಕೊಡ್ತಾ ಇರೋದ್ರಿಂದ ಅವ್ರಿಗೆ ಏನಾಗುತ್ತೆ, ಇಂಟ್ರೆಸ್ಟ್ ಸಿಗುತ್ತೆ. ಸೊ ದೇ ಆರ್ ಕ್ರೆಡಿಟರ್ಸ್, ನಾಟ್ ಓನರ್ಸ್. ಸೊ ದಟ್ ಈಸ್ ದ ಮೀನಿಂಗ್ ಆಫ್ ದಿ ಬಾಂಡ್ ಹೋಲ್ಡರ್ಸ್. ಫಾರ್ ಎಕ್ಸಾಂಪಲ್, ಇವಾಗ ಒಂದು ಕಂಪ್ನಿಯ 10 ರೂಪಾಯಿ ಮುಖಬೆಲೆ ಒಂದು ಬಾಂಡ್ ಇದೆ ಅಂತ ಅಂದ್ಕೊಂಡ್ರೆ, ಸೊ ಈ ಬಾಂಡ್ನ 1000 ಬಾಂಡ್ನ ಒಬ್ರು ಪರ್ಚೇಸ್ ಮಾಡಿದ್ರೆ 10,000 ಆ ಕಂಪ್ನಿಗೆ ಅವರು ಸಾಲ ಕೊಟ್ಟಂಗೆ. ಸೊ ಮೆಚುರಿಟಿ ಪೀರಿಯಡ್ ಮುಗಿದ್ಮೇಲೆ ಏನು ಮಾಡ್ತಾರೆ, ಬಾಂಡ್ ಮೆಚುರಿಟಿ ಪೀರಿಯಡ್ ಮುಗಿದ್ಮೇಲೆ ಸೊ 6.5% ಇಂಟ್ರೆಸ್ಟ್ ರೇಟ್ ಫಿಕ್ಸ್ ಮಾಡಿದರೆ ಈ 10,000 ರೂಪಿಗೆ 10,000 ರೂಪಿನೂ ಬಾಂಡ್ ಹೋಲ್ಡರ್ಸ್ ವಾಪಸ್ ಸಿಗುತ್ತೆ. ಜೊತೆಗೆ ಅವ್ರಿಗೆ ಪ್ರತಿ ವರ್ಷ 6.5% ಇಂಟ್ರೆಸ್ಟ್ ಸಿಗುತ್ತೆ ಈ 10,000 ರೂಪಿಗೆ. ಸೊ ದಟ್ ಈಸ್ ದ ಡೆಫಿನೇಷನ್ ಆಫ್ ದಿ ಬಾಂಡ್ ಹೋಲ್ಡರ್ಸ್. ಬಾಂಡ್ ಹೋಲ್ಡರ್ಸ್ ಆರ್ ಕಾಲ್ಡ್ ಆಸ್ ಕ್ರೆಡಿಟರ್ಸ್, ಸಾಲ ಕೊಡೋರು. ವೆರಾಸ್ ಶೇರ್ ಹೋಲ್ಡರ್ಸ್, ದೇ ಆರ್ ಕಾಲ್ಡ್ ಆಸ್ ಓನರ್ಸ್ ಆಫ್ ದ ಕಂಪ್ನಿ. ದೆನ್ ಕಮಿಂಗ್ ಟು ದ ಟೈಪ್ಸ್ ಆಫ್ ಬಾಂಡ್ ಹೋಲ್ಡರ್ಸ್. ಬಾಂಡ್ ಹೋಲ್ಡರ್ಸಲ್ಲಿ 3 ಕೆಟಗರಿ ಇವೆ. ಕಾರ್ಪೊರೇಟ್ ಬಾಂಡ್ ಹೋಲ್ಡರ್ಸ್ ಇದ್ದಾರೆ, ಗೌರ್ಮೆಂಟ್ ಬಾಂಡ್ ಹೋಲ್ಡರ್ಸ್ ಇದ್ದಾರೆ, ಆ್ಯಂಡ್ ಕನ್ವರ್ಟಿಬಲ್ ಬಾಂಡ್ ಹೋಲ್ಡರ್ಸ್ ಇದ್ದಾರೆ. ಸೊ ಕಾರ್ಪೊರೇಟ್ ಬಾಂಡ್ ಹೋಲ್ಡರ್ಸ್ ಅಂದರೆ ಕಾರ್ಪೊರೇಟ್ ಕಂಪ್ನಿ ಏನಿರುತ್ತೆ, ಪ್ರೈವೇಟ್ ಕಂಪ್ನಿ, ಅದ್ರ ಬಾಂಡ್ ಹೋಲ್ಡರ್ಸು. ಗೌರ್ಮೆಂಟ್ ಬಾಂಡ್ ಹೋಲ್ಡರ್ಸ್ ಅಂದರೆ ಗೌರ್ಮೆಂಟ್ ಇಶ್ಯೂ ಮಾಡ್ತಕ್ಕಂಥ ಬಾಂಡ್ ಯಾರು ಪರ್ಚೇಸ್ ಮಾಡಿರ್ತಾರೆ ಅವ್ರಿಗೆ ಗೌರ್ಮೆಂಟ್ ಬಾಂಡ್ ಹೋಲ್ಡರ್ಸ್ ಅಂತ ಕರೀತಾರೆ. ಇನ್ನು ಕನ್ವರ್ಟಿಬಲ್ ಬಾಂಡ್ ಹೋಲ್ಡರ್ಸ್ ಅಂದರೆ ದೋಸ್ ಹೂ ಕ್ಯಾನ್ ಕನ್ವರ್ಟ್ ದೇರ್ ಬಾಂಡ್ ಇಂಟು, ಬಾಂಡನ್ನು ಇಕ್ವಿಟಿ ಶೇರ್ ಆಗಿ ಕನ್ವರ್ಟ್ ಮಾಡುವಂತಹ ಒಂದು ಸೌಲಭ್ಯ ಇದ್ದರೆ ಅವ್ರನ್ನ ನಾವೇನಂತ ಕರಿತೀವಿ, ಕನ್ವರ್ಟಬಲ್ ಬಾಂಡ್ ಹೋಲ್ಡರ್ಸ್ ಅಂತ ಕರಿತೀವಿ. ದೆನ್ ರೈಟ್ಸ್ ಆಫ್ ಬಾಂಡ್ ಹೋಲ್ಡರ್ಸ್. ಈ ಬಾಂಡ್ ಹೋಲ್ಡರ್ಸ್ ಹಕ್ಕುಗಳೇನಿದೆ, ರೈಟ್ಸ್ ಏನಿದೆ ಅಂತ ನೋಡೋದಾದರೆ, ದೇ ಹ್ಯಾವ್ ಅ ರೈಟ್ ಟು ಇಂಟ್ರೆಸ್ಟ್ ಪೇಮೆಂಟ್ಸ್ ಆ್ಯಸ್ ಪರ್ ಬಾಂಡ್ ಅಗ್ರಿಮೆಂಟ್. ಸೊ ಆ್ಯಸ್ ಪರ್ ಬಾಂಡ್ ಅಗ್ರಿಮೆಂಟು ಅವ್ರಿಗೆ ಇಂಟ್ರೆಸ್ಟ್ ರಿಸೀವ್ ಮಾಡ್ಕೊಳ್ಳತಕ್ಕಂಥ ಒಂದು ಅಧಿಕಾರ ಇರುತ್ತೆ. ಸೊ ಇವಾಗ ಇಲ್ಲಿ ಎಕ್ಸಾಂಪಲಲ್ಲಿ ನೋಡಿದ್ವಿ ನಾವು, 6.5% ಇಂಟ್ರೆಸ್ಟ್ ರೇಟ್ ಇದ್ದರೆ ಆ ಇಂಟ್ರೆಸ್ಟ್ ರೇಟು ಪರ್ ಆ್ಯನಮ್ ಅವ್ರಿಗೆ ಸಿಗಬೇಕು ಆ್ಯಸ್ ಪರ್ ದ ಬಾಂಡ್ ಅಗ್ರಿಮೆಂಟ್. ದೆನ್ ದೇ ಹ್ಯಾವ್ ರೈಟ್ ಟು ಪ್ರಿನ್ಸಿಪಲ್ ರೀಪೇಮೆಂಟ್ ಆನ್ ಮೆಚ್ಯೂರಿಟಿ. ಸೊ ಪ್ರಿನ್ಸಿಪಲ್ 10,000 ಏನು ಇನ್ವೆಸ್ಟ್ ಮಾಡಿರ್ತಾರೆ, 10 ರೂಪಿ ಬಾಂಡ್ಸ್ನ ತೊಗೊಂಡು 1,000 ಬಾಂಡ್ ತೊಗೊಂಡಿರ್ತಾರೆ, 10,000 ಇನ್ವೆಸ್ಟ್ ಮಾಡಿರ್ತಾರಲ್ಲ, ಈ ಮೆಚ್ಯೂರಿಟಿ ಪೀರಿಯಡ್ ಮುಗಿದ್ಮೇಲೆ ಈ 10,000ನ ಅವ್ರಿಗೆ ವಾಪಸ್ ಕೊಡಬೇಕು. ಸೊ ದೇ ಹ್ಯಾವ್ ಅ ರೈಟ್ ಟು ಪ್ರಿನ್ಸಿಪಲ್ ರೀಪೇಮೆಂಟ್ ಆನ್ ಮೆಚ್ಯೂರಿಟಿ. ಇನ್ನು ಥರ್ಡ್ ರೈಟ್ ಬಂದು ಪ್ರಯಾರಿಟಿ ಕ್ಲೇಮ್ ಓವರ್ ಶೇರ್ ಹೋಲ್ಡರ್ಸ್ ಇನ್ ಕೇಸ್ ಆಫ್ ಲಿಕ್ವಿಡೇಷನ್.
ಇದರ ಅರ್ಥ ಅಂದರೆ ಕಂಪ್ನಿನ ಲಿಕ್ವಿಡೇಷನ್ ಮಾಡಿ ಕಂಪ್ನಿ ಮುಚ್ಚಿದಾಗ ಅವ್ರಿಗೆ ಮೊದಲೇದಾಗಿ ಅವ್ರ ಸಾಲನ ತೀರಿಸಬೇಕು. ವೇರ್ಯಾಸ್ ಇನ್ ಕೇಸ್ ಆಫ್ ಶೇರ್ ಹೋಲ್ಡರ್ಸ್ ಆರ್ ಇಕ್ವಿಟಿ ಹೋಲ್ಡರ್ಸ್, ಅವ್ರ ಸಾಲನ ಎಲ್ಲರ ಸಾಲ ತೀರಿಸಿದ ಮೇಲೆ ಅವ್ರದ್ದು ಇಕ್ವಿಟಿ ಅಮೌಂಟ್ ಏನಿರುತ್ತೆ ಅದನ್ನು ಕೊಡ್ತಾರೆ. ಬಟ್ ಇನ್ ಕೇಸ್ ಆಫ್ ಬಾಂಡ್ ಹೋಲ್ಡರ್ಸ್, ಏನು ಅವ್ರದ್ದು 10,000 ಇನ್ವೆಸ್ಟ್ಮೆಂಟ್ ಇದೆ, ಫಾರ್ ಎಕ್ಸಾಂಪಲ್ 10 ರೂಪಾಯಿ ಬಾಂಡ್ನ 1,000 ಬಾಂಡ್ನ ತೊಗೊಂಡಿರ್ತೀನಿ ABC ಕಂಪ್ನಿದಂತ ತೊಗೊಳ್ಳೋಣ. ಸೊ ನಾ ABC ಕಂಪ್ನಿನಲ್ಲಿ ಏನು ಮಾಡಿರ್ತೀನಿ, 10,000 ಬಾಂಡ್ ಪರ್ಚೇಸ್ ಮಾಡಿರ್ತೀನಿ, 10,000 ರುಪೀಸು. ನನಗೆ ಅವ್ರು ಏನು ಮಾಡ್ತಾರೆ, 6.5 ಇಂಟ್ರೆಸ್ಟ್ ಕೊಡ್ತಿರ್ತಾರೆ. ಬಟ್ ಏನಾಗುತ್ತೆ, ಓವರ್ ದ ಪೀರಿಯಡ್ ಕಂಪ್ನಿ ಮುಚ್ಕೊಂಡು ಹೋಗುತ್ತೆ ಅಂತ ಇಟ್ಕೊಳ್ಳಿ. ಸೊ ಅವಾಗ ಅವರು ಪ್ರಯಾರಿಟಿಯಾಗಿ ಬಾಂಡ್ ಹೋಲ್ಡರ್ಸ್ ಏನಿರ್ತಾರೆ ಅವ್ರ ಸಾಲನ ಮೊದಲು ತೀರಿಸಬೇಕು. ಈ ಬಾಂಡ್ ಹೋಲ್ಡರ್ಸದ್ದು ಸಾಲ ತೀರಿಸಿದ ಮೇಲೆ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಏನಿರ್ತಾರೆ ಅವ್ರಿಗೆ ಅವಾಗ ಅವರು ಇಕ್ವಿಟಿ ಶೇರ್ಸ್ ಅನುಗುಣವಾಗಿ ದುಡ್ಡನ್ನು ಕೊಡಬೇಕಾಗತ್ತೆ. ದೆನ್ ಫೋರ್ತ್ ರೈಟ್ ಈಸ್ ನೋ ಓನರ್ಶಿಪ್ ರೈಟ್ಸ್ ಆರ್ ಕಂಟ್ರೋಲ್ ಓವರ್ ದ ಕಂಪ್ನಿ ಆಪರೇಷನ್. ಸೊ ಶೇರ್ ಹೋಲ್ಡರ್ಸಿಗೆ ವೋಟಿಂಗ್ ರೈಟ್ಸ್ ಇರುತ್ತೆ, ಓನರ್ಶಿಪ್ ರೈಟ್ಸ್ ಇರುತ್ತೆ, ಆಮೇಲೆ ಕಂಪ್ನಿದು ಆಪರೇಷನ್ಸ್ ಏನಿರುತ್ತೆ ಅದ್ರ ಮೇಲೆ ರೈಟ್ಸ್ ಇರುತ್ತೆ. ಬಾಂಡ್ ಹೋಲ್ಡರ್ಸ್ಗೆ ಅದು ಯಾವುದೇ ರೀತಿಯಾದ ರೈಟ್ಸ್ ಇರಲ್ಲ. ಇನ್ನು ರಿಟರ್ನ್ಸ್ ಬಗ್ಗೆ ಡಿಸ್ಕಸ್ ಮಾಡೋದಾದರೆ, ಬಾಂಡ್ ಹೋಲ್ಡರ್ಸ್ ದೇ ರಿಸೀವ್ ಫಿಕ್ಸ್ಡ್ ಇಂಟ್ರೆಸ್ಟ್ ರೇಟ್ ರಿಟರ್ನ್ಸ್. ಸೊ ಇವಾಗ ನಾವು ಎಕ್ಸಾಂಪಲಲ್ಲಿ ನೋಡ್ತಾ ಇದ್ವಿ, 6.5% ಇಂಟ್ರೆಸ್ಟ್ ರೇಟ್ ಫಿಕ್ಸ್ ಮಾಡಿದರೆ ಪರ್ ಆ್ಯನಮ್ 10,000ಕ್ಕೆ 6.5% ಇಂಟ್ರೆಸ್ಟ್ ಏನಿರುತ್ತೆ ಅದನ್ನು ಪೇ ಮಾಡಬೇಕಾಗತ್ತೆ. ಆರ್ ಎಲ್ಸ್ ಕೂಪನ್ ಪೇಮೆಂಟ್ ಅಂತ ಇರುತ್ತೆ. ಸೊ ಆ ಕೂಪನ್ ರೇಟ್ ಏನಿರುತ್ತೆ ಅದರ ಪ್ರಕಾರ ಅವ್ರಿಗೆ ಪೇಮೆಂಟ್ ಮಾಡಬೇಕಾಗತ್ತೆ. ದೇ ಆರ್ ನಥಿಂಗ್ ಬಟ್ ಇಂಟ್ರೆಸ್ಟ್ ರೇಟ್ಸ್. ದೆನ್ ರೀಪೇಮೆಂಟ್ ಆಫ್ ಪ್ರಿನ್ಸಿಪಲ್ ಆ್ಯಟ್ ಮೆಚುರಿಟಿ. ಸೊ ಇವಾಗ 10,000 ಇನ್ವೆಸ್ಟ್ ಮಾಡಿದ್ದೀವಿ ಅಂತಂದರೆ ಮೆಚುರಿಟಿ ಪೀರಿಯಡ್ ಆದಮೇಲೆ 10,000ನ ವಾಪಸ್ ಕೊಡಬೇಕು. ಸೊ ದಟ್ ಈಸ್ ರಿಗಾರ್ಡಿಂಗ್ ದಿ ರಿಟರ್ನ್ಸ್ ಆಫ್ ದಿ ಬಾಂಡ್ ಹೋಲ್ಡರ್ಸ್. ದೆನ್ ಬಾಂಡ್ ಹೋಲ್ಡರ್ಸ್ ರಿಸ್ಕ್ ಎಕ್ಸ್ಪೋಜರ್ ನೋಡೋದಾದರೆ, ದೇ ಎಕ್ಸ್ಪೀರಿಯನ್ಸ್ ಲೋವರ್ ರಿಸ್ಕ್ ಕಂಪೇರ್ಡ್ ಟು ಶೇರ್ ಹೋಲ್ಡರ್ಸ್. ಶೇರ್ ಹೋಲ್ಡರ್ಸ್ ಕಂಪೇರ್ ಮಾಡಿದ್ರೆ ರಿಸ್ಕ್ ಲೆವೆಲ್ ಕಡಿಮೆ ಇರುತ್ತೆ. ದೆನ್ ಕಮಿಂಗ್ ಟು ದಿ ಬಾಂಡ್ ಹೋಲ್ಡರ್ಸ್ ರೋಲ್ ಇನ್ ಗವರ್ನೆನ್ಸ್. ಬಾಂಡ್ ಹೋಲ್ಡರ್ಸ್ಗೆ ವೋಟಿಂಗ್ ರೈಟ್ಸ್ ಇರಲ್ಲ. ಸೊ ಅವ್ರು ಯಾವುದೇ ರೀತಿ ಕಂಪ್ನಿ ಮ್ಯಾನೇಜ್ಮೆಂಟ್ ಅಫೇರ್ಸಲ್ಲಿ ಅವ್ರದ್ದು ರೋಲ್ ಇರಲ್ಲ. ಸೊ ದಟ್ ಈಸ್ ದ ಮೀನಿಂಗ್. Now we will look into the key legal and financial aspect related to bond holders and shareholders. So bond holders and shareholders key legal and financial aspects ಏನಿದೆ ಇಂಡಿಯಾದಲ್ಲಿ ಅಂತ ನಾವು ನೋಡೋದಾದರೆ, then first one is coming to the company's capital structure. ಕಂಪ್ನಿ ಕ್ಯಾಪಿಟಲ್ ಸ್ಟ್ರಕ್ಚರಲ್ಲಿ ಇಕ್ವಿಟಿ ಕ್ಯಾಪಿಟಲ್ ಅಂತ ಇರುತ್ತೆ. ಸೊ ಇಕ್ವಿಟಿ ಕ್ಯಾಪಿಟಲ್ನ ದಿಸ್ ಈಸ್ ರೈಸ್ಡ್ ವಯ ಶೇರ್ ಹೋಲ್ಡರ್ಸ್. ಶೇರ್ ಹೋಲ್ಡರ್ಸ್ಗೆ ಶೇರ್ನ ಡಿಸ್ಟ್ರಿಬ್ಯೂಟ್ ಮಾಡೋದ್ರ ಮುಖಾಂತರ ಕಂಪ್ನಿ ಏನು ಮಾಡುತ್ತೆ, ಇಕ್ವಿಟಿ ಕ್ಯಾಪಿಟಲ್ನ ರೈಸ್ ಮಾಡುತ್ತೆ. ದೆನ್ ಡೆಟ್ ಕ್ಯಾಪಿಟಲ್ ಅಂತ ಬಂದರೆ ದಿಸ್ ಈಸ್ ರೈಸ್ಡ್ ವಯ ಬಾಂಡ್ ಹೋಲ್ಡರ್ಸ್ ಆರ್ ಅದರ್ ಕ್ರೆಡಿಟರ್ಸ್. ಸೊ ಬಾಂಡ್ನ ಇಶ್ಯೂ ಮಾಡೋದ್ರ ಮುಖಾಂತರ ಬಾಂಡ್ ಹೋಲ್ಡರ್ಸಿಗೆ ಬಾಂಡ್ನ ಇಶ್ಯೂ ಮಾಡ್ತಾರೆ, ಅದ್ರ ಮುಖಾಂತರ ಏನು ಮಾಡ್ತಾರೆ, ಡೆಟ್ ಕ್ಯಾಪಿಟಲ್ನ ರೈಸ್ ಮಾಡ್ತಾರೆ. ಸೊ ಇಕ್ವಿಟಿ ಕ್ಯಾಪಿಟಲ್, ಶೇರ್ ಹೋಲ್ಡರ್ಸ್, ಡೆಟ್ ಕ್ಯಾಪಿಟಲ್, ಬಾಂಡ್ ಹೋಲ್ಡರ್ಸ್. ದೆನ್ ಕಮಿಂಗ್ ಟು ದ ಇನ್ಸಾಲ್ವೆನ್ಸಿ ಆ್ಯಂಡ್ ಲಿಕ್ವಿಡೇಷನ್. ಇನ್ಸಾಲ್ವೆನ್ಸಿ ಲಿಕ್ವಿಡೇಷನ್ ಸಿಚುವೇಷನಲ್ಲಿ ಏನಾಗುತ್ತೆ, ಬಾಂಡ್ ಹೋಲ್ಡರ್ಸ್ ದೇ ಗೆಟ್ ರೀಪೇಡ್ ಬಿಫೋರ್ ಶೇರ್ ಹೋಲ್ಡರ್ಸ್. ಬಾಂಡ್ ಹೋಲ್ಡರ್ಸ್ದು ಅಮೌಂಟ್ ಏನಿರುತ್ತೆ ಅದನ್ನು ಮೊದಲು ಪೇ ಮಾಡಬೇಕು, ಆಮೇಲೆ ಶೇರ್ ಹೋಲ್ಡರ್ಸಿಗೆ ಕೊಡಬೇಕು. ದೆನ್ ಶೇರ್ ಹೋಲ್ಡರ್ಸ್ ಮೇ ಗೆಟ್ ನಥಿಂಗ್ ಇಫ್ ಅಸೆಟ್ಸ್ ಆರ್ ಇನ್ಸಫಿಷಿಯೆಂಟ್. ಇವಾಗ ಬಾಂಡ್ ಹೋಲ್ಡರ್ಸಿಗೆ ಅಮೌಂಟ್ ಅವ್ರದ್ದು ಏನು ಸಾಲ ಇರುತ್ತೆ ತೀರಿಸ್ತಾರೆ ಅಂತ ಇಟ್ಕೊಳ್ಳಿ. ಬಟ್ ಅಷ್ಟೆಲ್ಲ ಬಾಂಡ್ ಹೋಲ್ಡರ್ಸ್ ಸಾಲ ತೀರಿಸಿದ ಮೇಲೆ ಕಂಪ್ನಿಯಲ್ಲಿ 0 ರೂಪಾಯಿ ಉಳಿದ್ರೆ ಶೇರ್ ಹೋಲ್ಡರ್ಸ್ಗೆ ಯಾವುದೇ ರೀತಿ ಅಮೌಂಟ್ ಸಿಗಲ್ಲ. ಸೊ ದಟ್ ಈಸ್ ದ ಮೀನಿಂಗ್. ದೆನ್ ವಿ ಹ್ಯಾವ್ ಒನ್ ಮೋರ್ ಕನ್ಸೆಪ್ಟ್ ಕಾಲ್ಡ್ ಕನ್ವರ್ಟೇಬಲ್ ಬಾಂಡ್ಸ್. ಕನ್ವರ್ಟೇಬಲ್ ಬಾಂಡ್ಸ್ ಅಂದ್ರೆ ಇಟ್ ಈಸ್ ಆನ್ ಹೈಬ್ರಿಡ್ ಇನ್ಸ್ಟ್ರೂಮೆಂಟ್. ಸೊ ಇದನ್ನು ಫಸ್ಟ್ ಏನು ಮಾಡ್ತಾರೆ, ಬಾಂಡ್ ಹೋಲ್ಡರ್ಸು ಬಾಂಡ್ ಅಂತ ಪರ್ಚೇಸ್ ಮಾಡ್ತಾರೆ. ಆಮೇಲೆ ಸರ್ಟೆನ್ ಪೀರಿಯಡ್ ಆದಮೇಲೆ ಇದನ್ನು ಇಕ್ವಿಟಿ ಶೇರ್ ಆಗಿ ಕನ್ವರ್ಟ್ ಮಾಡ್ತಕ್ಕಂಥ ಆಪ್ಷನ್ ಇರುತ್ತೆ. ಅವ್ರು ಏನು ಮಾಡ್ತಾರೆ, ಇಕ್ವಿಟಿ ಶೇರ್ಗೆ ಅದನ್ನು ಕನ್ವರ್ಟ್ ಮಾಡ್ಕೋತಾರೆ. ಆ್ಯಂಡ್ ಇಟ್ ಆಫರ್ಸ್ ಬೋತ್ ಇಂಟ್ರೆಸ್ಟ್, ಬಾಂಡದ್ದು ಏನಿರುತ್ತೆ ಆ ಇಂಟ್ರೆಸ್ಟ್ ಇದು ಕೊಡುತ್ತೆ, ಇಂಟ್ರೆಸ್ಟ್ ಇನ್ಕಮ್ ಕೊಡುತ್ತೆ. ಆ್ಯಂಡ್ ಇಟ್ ಹ್ಯಾಸ್ ಅ ಪೊಟೆನ್ಷಿಯಲ್ ಫಾರ್ ಇಕ್ವಿಟಿ ಟು ಕನ್ವರ್ಟ್ ಇನ್ ಟು ಇಕ್ವಿಟಿ. ಸೊ ಅದರ ಅರ್ಥ ಈ ಬಾಂಡದ ಮೆಚುರಿಟಿ ಪೀರಿಯಡ್ ಮುಗಿದ ಮೇಲೆ ಅದನ್ನು ನಾವು ಇಕ್ವಿಟಿ ಶೇರ್ ಆಗಿ ಕನ್ವರ್ಟ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ 10,000 ರೂಪಾಯಿ ಇನ್ವೆಸ್ಟ್ ಮಾಡಿರ್ತೀರ ಬಾಂಡಲ್ಲಿ. ಸೊ 6.5% ಇಂಟ್ರೆಸ್ಟ್ ರೇಟ್ ನಿಮ್ಗೆ ಸಿಗುತ್ತಿರುತ್ತೆ. ಸರ್ಟೆನ್ ಇಯರ್ಸ್ ಆದಮೇಲೆ ನೀವೇನು ಮಾಡ್ತೀರಾ, ಈ 10,000 ರೂಪಾಯಿ ಬಾಂಡ್ನ ಕಂಪ್ನಿಯ 100 ರೂಪಾಯಿ ಶೇರ್ಸ್ ಇರುತ್ತೆ ಅಂತ ಇಟ್ಕೊಳ್ಳಿ. ಆ 100 ರೂಪಾಯಿ ಶೇರ್ಸ್ನ 10 ಶೇರ್ಸ್ನ ನೀವು ಕನ್ವರ್ಟ್ ಮಾಡ್ಕೋಬೋದು. ದುಡ್ಡು ಪಡೆಯದೆ ಈ ಶೇರ್ಸ್ನ ನೀವು ತೊಗೋಬೋದು. ದಟ್ ಈಸ್ ದ ಮೀನಿಂಗ್ ಆಫ್ ಕನ್ವರ್ಟಿಬಲ್ ಬಾಂಡ್ಸ್. ಸೊ ಕಮಿಂಗ್ ಟು ದ ರೆಗ್ಯುಲೇಟರಿ ಫ್ರೇಮ್ವರ್ಕ್ ಇನ್ ಇಂಡಿಯಾ ವಿತ್ ರೆಸ್ಪೆಕ್ಟ್ ಟು ಬಾಂಡ್ ಹೋಲ್ಡರ್ಸ್ ಆ್ಯಂಡ್ ಶೇರ್ ಹೋಲ್ಡರ್ಸ್. ಶೇರ್ ಹೋಲ್ಡರ್ಸ್ ನೋಡೋದಾದರೆ ದೇ ಆರ್ ಗವರ್ನ್ಡ್ ಬೈ ಕಂಪ್ನೀಸ್ ಆ್ಯಕ್ಟ್ 2013 ಆ್ಯಂಡ್ ಆಲ್ಸೋ ಸೆಬಿ, ದ ಸೆಕ್ಯೂರಿಟಿ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಇಟ್ ಎನ್ಶೂರ್ಸ್ transparency and protection of the rights of the shareholders. Then coming to the bond holders, they are governed by contract law, SEBI regulations and RBI guidelines for NBFCs and banks. Then credit rating agencies, they assess the risk of the companies. ಇವಾಗ ಕಂಪ್ನಿ ಬಾಂಡ್ ಇಶ್ಯೂ ಮಾಡುತ್ತೆ ಅಂತಂದರೆ
ಅವ್ರದ್ದು ಕ್ರೆಡಿಟ್ ರೇಟಿಂಗ್ ಆಸ್ ಏಜೆನ್ಸಿ ಏನು ಮಾಡುತ್ತೆ, ಅವ್ರಿಗೆ ಸಾಲ ತೀರಿಸೋ ಎಬಿಲಿಟಿ ಇದೆ ಅಲ್ಲ ಅಂತ ಚೆಕ್ ಮಾಡುತ್ತೆ. ಅದ್ರ ಬೇಸಿಸ್ ಮೇಲೆ ಅವ್ರಿಗೆ ಕ್ರೆಡಿಟ್ ರೇಟಿಂಗ್ ಕೊಡುತ್ತೆ. ಎ, ಬಿ, ಎ, ಟ್ರಿಪಲ್ ಎ ಈ ಥರ ಕೇಳಿರ್ತೀರ. ಸೊ ಈ ರೀತಿ ಕ್ರೆಡಿಟ್ ವರ್ತಿನೆಸ್ ಅಂತ ಅಸೈನ್ ಮಾಡಿರುತ್ತೆ. ಸೊ ಅದ್ರ ಬೇಸಿಸ್ ಮೇಲೆ ಏನು ಮಾಡ್ಬೋದು, ನಾವು ಆ ಕಂಪ್ನಿ ಬಾಂಡ್ನ ಪರ್ಚೇಸ್ ಮಾಡ್ಬೋದು ಅಥವಾ ಮಾಡಬಾರ್ದು ಅಂತ ಡಿಸೈಡ್ ಮಾಡ್ಬೋದು. ಸೊ ದಿಸ್ ಈಸ್ ಆಲ್ ಅಬೌಟ್ ಬಾಂಡ್ ಹೋಲ್ಡರ್ಸ್ ಆ್ಯಂಡ್ ಶೇರ್ ಹೋಲ್ಡರ್ಸ್. ಸೊ ಬೇಸ್ಡ್ ಆನ್ ದ ಟಾಪಿಕ್ ದಟ್ ಈಸ್ ಬಾಂಡ್ ಹೋಲ್ಡರ್ಸ್ ಆ್ಯಂಡ್ ಶೇರ್ ಹೋಲ್ಡರ್ಸ್, 2025 ಫಿಲಿಮ್ಸಲ್ಲಿ ಒಂದು ಕ್ವಶನ್ ಕೇಳಿರ್ತಾರೆ. ಈ ಕ್ವಶನಲ್ಲಿ 3 ಸ್ಟೇಟ್ಮೆಂಟ್ ಇದೆ. ಈ 3 ಸ್ಟೇಟ್ಮೆಂಟ್ಸ್ನ ನೋಡಿ ನಿಮ್ಮ ಆನ್ಸರ್ನ ಕಮೆಂಟ್ ಮಾಡಿ. Answer and detailed explanation for this question is available in the PDF handout, which you can download by joining our Telegram channel. Thank you for watching. See you in the next video. Till then, happy learning.